ವರಹಮತುಲ್ಲಾಹಿ ತಾಲಾ ವಬರಕಾತು. ಪ್ರೀತಿಯ ಮಿತ್ರರೇ, ಎಲ್ಲರಿಗೂ ಆರಾಮ ತಾನೆ? ನಿಮ್ಮ ಸಹಕಾರ ಅತಿ ಮುಖ್ಯವಾಗಿದೆ ಈ ಒಂದು ಪ್ರೋಗ್ರಾಂನಲ್ಲಿ. ನಮಗೆ ಗೊತ್ತಿರಬಹುದು, ನಾವೆಲ್ಲರೂ ಮುತಾಲಿಮರು ಅಲ್ವಾ? ನಾವೆಲ್ಲರೂ ಇಲ್ಲಿ ವಿದ್ಯೆಯನ್ನು ಕಲಿಯಲು ಬೇಕಾಗಿ, ದೀನಿ ದಾವತ್ ಮಾಡಲು, ದೀನಿ ಕಾರ್ಯಗಳನ್ನು ಕಲಿಯಲು ಬೇಕಾಗಿ ಬಂದವರಾಗಿದ್ದೇವೆ ಇಲ್ಲಿರುವ ಎಲ್ಲರೂ ಕೂಡ. ಅದೇ ರೀತಿ ನಮಗೆ ಲಭಿಸಿದಂತಹ ಅತ್ಯಂತ ದೊಡ್ಡದಂತಹ ಒಂದು ಚಾನ್ಸ್ ಆಗಿದೆ ಮರ್ಕಜ್ ಎಂಬ ಈ ಮಹತ್ತಾದಂತಹ ಒಂದು ಸ್ಥಾಪನೆಯಲ್ಲಿ, ಈ ಒಂದು ಸ್ಥಾಪನೆಯಲ್ಲಿ ಕಲಿಯಲು ಸಾಧ್ಯವಾಗುವುದು ಎಂಬುದು. ಆದರೆ ನಾವು ಮುತಾಲಿಮರಾದ ನಾವೆಲ್ಲರೂ ಕೂಡ ಯುವಕರಾಗಿದ್ದೇವೆ. ಅಂದರೆ ಒಂದು 18-40 ವರ್ಷಕ್ಕಿಂತ ಒಳಗಿರುವಾಗಿದ್ದೇವೆ ನಾವೆಲ್ಲರೂ ಕೂಡ ಅಲ್ವಾ? ನೀವೆಲ್ಲರೂ ಅಷ್ಟೇ ವಯಸ್ಸಿನಲ್ಲಿರುವವರಲ್ಲ. ಆದ ಕಾರಣ ನಮ್ಮ ಜೀವನದ ಒಂದು 1/4% ಎಲ್ಲೇ ಮುಗಿದು ಹೋಯ್ತು. ಇಲ್ಲಿ 1/4% ಮುಗಿದು ಹೋಯ್ತು ನಮ್ಮ ಜೀವನದ್ದು. ಆ 1/4% ನಮ್ಮ ಜೀವನವು ನಾವು ಯಾರಿಗಾಗಿ ಇಲ್ಲಿ ಜೀವಿಸಿದೆವು? ಅಲ್ಲಾಹನು ನಮಗೆ ಕೊಟ್ಟಂತಹ ಭೂಮಿ, ನೀರು, ಗಾಳಿ ಇದೆಲ್ಲವನ್ನು ಶ್ವಸಿಸಿಕೊಂಡು, ಇದೆಲ್ಲವನ್ನು ಉಪಯೋಗಿಸಿಕೊಂಡು ನಾವಿಲ್ಲಿ ಜೀವಿಸಿದೆವು. 18, 20, 21, 22 ವರ್ಷಗಳ ಕಾಲ, 25 ವರ್ಷಗಳ ಕಾಲ ನಾವು ಜೀವಿಸಿದೆವು. ಈ ವರ್ಷಗಳು ಯಾತಕ್ಕಾಗಿ, ಯಾರಿಗಾಗಿ ನಾವಿಲ್ಲಿ ಜೀವಿಸಿದೆವು ಎಂಬ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರವಿರಬಹುದು. ಅಲ್ಲಾಹನಿಗೆ ಬೇಕಾಗಿ, ನನಗೆ ಬೇಕಾಗಿ. ಕೆಲವರು ಹೇಳಬಹುದು, ನಾನು ತುಂಬ ಆರಾಧನೆಯನ್ನು ಮಾಡಿದೆ, ತುಂಬ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿದೆ, ಅದೆಲ್ಲವೂ ಯಾತಕ್ಕೆ ಬೇಕಾಗಿ? ನಿನ್ನ ವಿಜಯಕ್ಕೆ ಬೇಕಾಗಿ, ನೀನು ವಿಜಯಿಸಲು ಬೇಕಾಗಿ. ಆದರೆ ನಮಗೆ ಗೊತ್ತಿರಬಹುದು, ಈ ಭೂಮಿ ಲೋಕದಲ್ಲಿ ಇಂದು ಸ್ಮರಿಸಲ್ಪಡುತ್ತಿರುವ ಎಲ್ಲ ವ್ಯಕ್ತಿಗಳು ಕೂಡ ಒಂದು 95%, ಸರಾಸರಿ ಒಂದು 95% ವ್ಯಕ್ತಿಗಳು ಕೂಡ ಸ್ಮರಿಸಲಿರುವ ಕಾರಣವೇನು? ಅವರು ಅವರ ಜೀವನವನ್ನು ಇತರರಿಗಾಗಿ ಮುಡಿಪಾಗಿಟ್ಟರು. ತಮ್ಮ ಕಾರ್ಯವನ್ನು ನೋಡದೆ ಇತರರಿಗೆ ಬೇಕಾಗಿ ಜೀವಿಸಿದರು. ಇದಲ್ಲವೇ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ನಮಗೆ ಕಲಿಸಿಕೊಟ್ಟದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಹೇಳಿಲ್ಲವೇ, ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿ ಅಖೀಹಿ ಮಾ ಯುಹಿಬ್ಬು ಲಿ ನಫ್ಸಿಹಿ. ನೀವು ಈ ಭೂಮಿ ಲೋಕದಲ್ಲಿ ಜೀವಿಸುವಾಗ ನಿಮ್ಮ ಸಹೋದರನಿಗೆ ಇಷ್ಟಪಡುವ ಒಂದು ಕಾರ್ಯ, ನೀವು ಇಷ್ಟಪಡುವ ಒಂದು ಕಾರ್ಯ ನಿಮ್ಮ ಸಹೋದರನಿಗೆ ಇಷ್ಟಪಡದಿದ್ದರೆ ನೀವು ಮುಅ್ಮಿನಾಗುವುದಿಲ್ಲ. ಈ ವಾಕ್ಯದ ಅರ್ಥವನ್ನು ನಾವು ನೋಡಬೇಕು. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಜೀವನ ಅದು ಅವರ ಪವಿತ್ರವಾದ ಉಮ್ಮತ್ತಿಗೆ ಬೇಕಾಗಿ ಮುಡಿಪಾಗಿಟ್ಟರು. ಅದೇ ರೀತಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ಮಾತ್ರವಲ್ಲ, ಇನ್ನು ಇಲ್ಲಿ ಜೀವಿಸಿ ಹೋದಂತಹ ಎಲ್ಲ ವ್ಯಕ್ತಿಗಳು ಕೂಡ. ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು ಅವರು ಹೇಳಿದುದು ಕಾಣಬಹುದು, ನೀವು ಕಲಿತಂತಹ ಅರಿವು, ನೀವು ಕಲಿತಂತಹ ವಿದ್ಯೆಗಳು ಅವೆಲ್ಲವೂ ನೀವು ಇತರರಿಗಾಗಿ ಉಪಯೋಗಿಸದಿದ್ದರೆ ಅದು ಪೇಪರಲ್ಲಿ ಬರೆದಂತಹ ಕೇವಲ ಮಷಿಗಳು ಮಾತ್ರವಾಗಿದೆ. ಅದಕ್ಕೆ ಯಾವುದೇ ಉಪಯೋಗವಿಲ್ಲ, ಯಾವುದೇ ಕಾರ್ಯವಿಲ್ಲ ಅದರಿಂದ. ಆದರೆ ನೀವು ಅದನ್ನು ಇನ್ನೊಬ್ಬರಿಗೆ ಬೇಕಾಗಿ, ಇತರರಿಗೆ ಬೇಕಾಗಿ ಉಪಯೋಗಿಸಿದರೆ ಅದರಲ್ಲಿ ಸಿಗುವಂತಹ ಅದರ ಪ್ರತಿಫಲವು ಅದು ತುಂಬಾ ದೊಡ್ಡದಾಗಿದೆ. ಸಹೋದರರೇ, ನಾವೆಲ್ಲರೂ ಚಿಂತಿಸುವುದು ನಮ್ಮ ಬಗ್ಗೆ ಮಾತ್ರ. ನೀವು ಕೂಡ, ನಾನು ಕೂಡ ಅಷ್ಟೇ. ಕೇವಲ ಸ್ವಾರ್ಥಿಗಳ ಬದುಕಾಗಿದೆ ನಾವೆಲ್ಲರೂ ಬದುಕುತ್ತಿರುವುದು. ನಮಗೆ ಗೊತ್ತಿರಬಹುದು, ಇತರರಿಗಾಗಿ ಸೇವೆ ನಡೆಸಲೆಂದೇ ನಾವು ಕಾಣುವಂತಹ ರಾಜಕಾರಣಿಗಳಿಗೂ ಕೂಡ ಸ್ವಾರ್ಥಿಗಳಾಗಿ ಜೀವಿಸುತ್ತಿದ್ದಾರೆ. ಇಂದು ಈ ಕಾಲದಲ್ಲಿ ನಡೆಯುತ್ತಿರುವಂತಹ ಹಲವಾರು ದುರಂತಗಳು, ಖೇದಕರವಾದ ಸಂಘಟನೆಗಳು, ದುಃಖಗಳು, ಇವೆಲ್ಲದಕ್ಕೂ ಕಾರಣ ಏನು? ಇವೆಲ್ಲಕ್ಕೂ ಕಾರಣ ಸ್ವಾರ್ಥಿಕರವಾದ ಜೀವನ. ಸೆಲ್ಫ್ ಅನ್ನು ಮಾತ್ರ ನಾವು ನೋಡುತ್ತೇವೆ. ನಾನು ಮಾತ್ರ, ನನ್ನದು ಮಾತ್ರ, ಇತರರ ಕುರಿತು ನಮಗೆ ಚಿಂತೆ ಇಲ್ಲ. ಪ್ರೀತಿಯ ಮಿತ್ರರೇ, ನಾನು ಒಮ್ಮೆ ನನ್ನ ಊರಿಗೆ ಹೋಗುವಾಗ ನನ್ನೊಂದಿಗೆ ಬಂದಂತಹ ಮಿತ್ರನಿಗೆ ಮೊದಲು ಸೀಟ್ ಸಿಗಬೇಕು ಎಂದು ಭಾವಿಸುವುದಕ್ಕಿಂತ ಹೆಚ್ಚಾಗಿ, ಅದಕ್ಕಿಂತ ಮಿಗಿಲಾಗಿ ನಾವು ಹೇಳುವುದೇನು? ನನಗೆ ಸೀಟ್ ಸಿಗಬೇಕು, ನಾನು ಮೊದಲು ಹೋಗಿ ಕುಳಿತುಕೊಳ್ಳಬೇಕು. ಇತರರು ಕುಳಿತಿರದಿಲ್ಲದೆ ನನ್ನ ಸ್ನೇಹಿತನು ಕೂಡ ಕೂರಲು ಬೇಕಾಗಿ, ಅವನಿಗೆ ಬೇಕಾಗಿ ನಾವು ಅವನ ಮೊದಲನೇ ಸ್ಥಾನವನ್ನು ಅವನಿಗೆ ನೀಡುವುದಿಲ್ಲ ಎಂಬುದಾಗಿದೆ ಯಥಾರ್ಥ. ಇದಕ್ಕೆಲ್ಲ ಕಾರಣವೇನು? ಇಂದಿನ ಮನುಷ್ಯರಲ್ಲಿ ಮೂಡಿರುವಂತಹ ಸ್ವಾರ್ಥ ಮನೋಭಾವವಾಗಿದೆ. ಮನುಷ್ಯರೆಲ್ಲರೂ ಕೂಡ ಸ್ವಾರ್ಥಿಗಳಾಗಿ ಜೀವಿಸುತ್ತಿದ್ದಾರೆ. ಆದ ಕಾರಣದಿಂದ ತನ್ನನ್ನು 9 ತಿಂಗಳುಗಳ ಕಾಲ ಹೆತ್ತು ಬೆಳೆಸಿದಂತಹ ತಾಯಿ, ಆ ತಾಯಿಯನ್ನು ಅವನು ಮತ್ತೆ ನೋಡುವುದಿಲ್ಲ. ತಾಯಿ ಅಷ್ಟು ಕಷ್ಟಪಟ್ಟು ಅವನು ಬೆಳೆಸಿದರೆ ತಾಯಿ ಬೆಳೆಸಿದ ನಂತರ ಅವನು ಅವನ ಕಾರ್ಯಗಳನ್ನು ಮಾತ್ರ ನೋಡುತ್ತಾನೆ. ಇಲ್ಲಿ
ಕಷ್ಟಪಟ್ಟು ಬೆಳೆಸಿದಂತಹ ತಾಯಿಯ ಜೀವನ ಏನಾಯಿತು? ಕಷ್ಟಪಟ್ಟು ದುಡಿದಂತಹ ತಂದೆಯ ಜೀವನ ಏನಾಯಿತು? ನೀವೆಲ್ಲರೂ ಚಿಂತಿಸುತ್ತಿದ್ದೀರಾ? ಪ್ರೀತಿಯ ಸಹೋದರರೇ, ಭಗವಾನರಾದಂತಹ ಮೂಸಾ ನಬಿ ಅಲೈಹಿಸ್ಸಲಾಮರಲ್ಲಿ ಅಲ್ಲಾಹನು ಕೇಳುತ್ತಾನೆ, ನೀನು ನನಗೆ ಬೇಕಾಗಿ ಏನು ಮಾಡಿದ್ದೀಯಾ ಎಂದು ಕೇಳಿದಾಗ, ಮೂಸಾ ನಬಿ ಅಲೈಹಿಸ್ಸಲಾಂ ರಸೂಲರಾಗಿದ್ದಾರೆ. ಅದೇ ರೀತಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಂತಹ ನಬಿಯವರಾಗಿದ್ದಾರೆ. ಅವರು ಹೇಳಿದ ಉತ್ತರ, ಸಲ್ಲೈತುಲಕ ವಸಬ್ಬಹತುಲಕ ವಸುಂತುಲಕ, ನಿನಗೆ ಬೇಕಾಗಿ ನಾನು ಹಲವಾರು ಉಪವಾಸಗಳನ್ನು ಹಿಡಿದೆ, ನಮಾಜನ್ನು ಮಾಡಿದೆ, ಈ ರೀತಿ ಹಲವಾರು ಇಬಾದತ್ತುಗಳನ್ನು ಮಾಡಿದೆ ಎಂದು ಹೇಳಿದಾಗ ಅಲ್ಲಾಹನು ಹೇಳುತ್ತಾನೆ, ಅದೆಲ್ಲವೂ ನೀನು ನನಗೆ ಬೇಕಾಗಿ ಮಾಡಿದ್ದ. ನಾವೆಲ್ಲವೂ ನಮಾಜ್ ಮಾಡುತ್ತೇವೆ ಯಾರಿಗೆ ಬೇಕಾಗಿ? ಅಲ್ಲಾಹನಿಗೆ ಬೇಕಾಗಿ ಅಲ್ಲ, ಹೊರತು ನಮ್ಮ ವಿಜಯಕ್ಕೆ ಬೇಕಾಗಿ ಆಗಿದೆ ಅದು ಮಾಡುವುದು. ನಾವು ಪರಲೋಕದಲ್ಲಿ ವಿಜಯಿಸಬೇಕು, ನಮ್ಮ ವಿಜಯ ಬೇಕು, ನಾವು ವಿಜಯಿಸಬೇಕು, ನಾವು ಮೊದಲು ಸ್ವರ್ಗವನ್ನು ತಲಬೇಕು, ಈ ಉದ್ದೇಶದಿಂದಾಗಿದೆ ಮಾಡುವುದು. ಆಗ ಮೂಸಾ ನಬಿ ಅಲೈಹಿಸ್ಸಲಾಮರಲ್ಲಿ ಅಲ್ಲಾಹನು ಈ ವಿಷಯವನ್ನು ಹೇಳಿದಾಗ ಹತ್ತುಕೊಂಡು ತುಂಬಾ ಖೇದದಿಂದ ಮೂಸಾ ನಬಿ ಅಲೈಹಿಸ್ಸಲಾಮರು ಕೇಳುತ್ತಾರೆ, ನಾನೇನು ನಿನಗೆ ಬೇಕಾಗಿ ಮಾಡಬೇಕು? ಆಗ ಅಲ್ಲಾಹನು ಹೇಳುತ್ತಾನೆ, ನೀನು ಆಹಾರವಿಲ್ಲದವನಿಗೆ ಆಹಾರವನ್ನು ನೀಡಿದ್ದೀಯಾ, ದಾಹಿಸುವವನಿಗೆ ನೀರನ್ನು ಕೊಟ್ಟಿದ್ದೀಯಾ, ಅದೇ ರೀತಿ ಬಡವರಿಗೆ ವಸ್ತ್ರಗಳನ್ನು ನೀಡಿದ್ದೀಯಾ. ಈ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ. ಇದೆಲ್ಲದರ ಮೊತ್ತ ಏನೆಂದರೆ ನಮಗೆ ತಿಳಿಯಬಹುದು, ಇತರರಿಗಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡಬೇಕು. ಗಾಂಧೀಜಿ ಆದಂತಹ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದೇನು, ನೀನು ಮಾಡು, ಇಲ್ಲದಿದ್ದರೆ ಮಡಿ. ನೀನು ಜೀವನದಲ್ಲಿ ಏನಾದರೂ ಸಾಧಿಸು, ಅದು ಸಾಧಿಸುವುದು ಹೇಗೆ? ಇತರರಿಗೆ ಬೇಕಾಗಿ ನೀ ಏನನ್ನು ಮಾಡಿದರೆ ನಿಮ್ಮ ಜೀವನ ಸಾರ್ಥಕವಾಗುವುದು, ಇಲ್ಲದಿದ್ದರೆ ನೀನು ಈ ಲೋಕಕ್ಕೆ ಯಾರಿಗೂ ಅವಶ್ಯಕತೆ ಇಲ್ಲ ಎಂದಾಗಿದೆ ನಮಗೆ ಕಾಣಲು ಸಾಧ್ಯವಾಗುವುದು. ಪ್ರೀತಿಯ ಸಹೋದರರೇ, ನಮ್ಮ ಜೀವನವನ್ನು ನಾವು ನೋಡಬೇಕು. ನಮ್ಮನ್ನು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದಂತಹ ತಾಯಂದಿರು, ತಂದೆಯಂದಿರು, ಅವರನ್ನು ನಾವು ಎಷ್ಟು ಅವರಿಗೆ ಬೇಕಾಗಿ ನಾವು ಸೇವನೆಗಳನ್ನು ಮಾಡುತ್ತಿದ್ದೇವೆ ಎಂದು ನಾವು ಚಿಂತಿಸಬೇಕು ಸಹೋದರರೇ. ಇಷ್ಟು ಹೇಳಿ, ನಿಮ್ಮ ಜೀವನವು ಕೇವಲ ಐ ಆಮ್ ನಥಿಂಗ್, ನಾನೇನೂ ಅಲ್ಲ, ಇತರರಿಗೆ ಬೇಕಾಗಿ ಸೇವೆಗಳನ್ನು ಮಾಡಿ ಎಂದು ಮಾತ್ರ ಹೇಳಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು.